ಬಿಹಾರದ ಪೂರ್ಣಿಯಾ ಕ್ಷೇತ್ರದ ಸಂಸದ ಪಪ್ಪು ಯಾದವ್ ಅವರ ಮೇಲೆ ದೆಹಲಿಯಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯ ವೇಳೆ ಏಕಾಏಕಿ ಭೀಕರ ದಾಳಿ ನಡೆದಿದೆ. ದುಷ್ಕರ್ಮಿಯೊಬ್ಬ ಪತ್ರಿಕಾಗೋಷ್ಠಿಯ ಮಧ್ಯದಲ್ಲೇ ಸಂಸದರತ್ತ ಶೂ ಎಸೆದು ಬಳಿಕ ಚಾಕುವಿನಿಂದ ಹತ್ಯೆ ಮಾಡೋದಕ್ಕೆ ಯತ್ನಿಸಿರುವಂತಹ ಗಂಭೀರ ಘಟನೆ ನಡೆದಿದೆ. ಈ ದಿಢೀರ್ ದಾಳಿಯಿಂದಾಗಿ ಪತ್ರಿಕಾಗೋಷ್ಠಿ ನಡೀತಿದ್ದ ಸ್ಥಳದಲ್ಲಿ ತೀವ್ರವಾದ ಗೊಂದಲ, ನೂಕಾಟ ಹಾಗೂ ಕೋಲಾಹಲದ ವಾತಾವರಣ ಅಲ್ಲಿ ನಿರ್ಮಾಣವಾಯಿತು. ಇನ್ನು ದಾಳಿಕೋರನನ್ನ ಉತ್ತರ ಪ್ರದೇಶದ ಬುಲಂದರ್ ಶಹರ್ ನಿವಾಸಿ ಸುಮಿತ್ ಅಂತ ಗುರುತಿಸಲಾಗಿದೆ. ರಾಮ ಮಂದಿರದ ದೇಣಿಗೆ ಹಾಗೂ ಸಾಧು ಸಂತರ ಕುರಿತು ಪಪ್ಪು ಯಾದವ್ ಇತ್ತೀಚೆಗೆ ನೀಡಿದ ಹೇಳಿಕೆಗಳಿಂದ ಆಕ್ರೋಶಗೊಂಡು ಈ ಕೃತ್ಯವನ್ನ ಎಸಗಿರುವುದಾಗಿ ಆತ ಪ್ರಾಥಮಿಕ ವಿಚಾರಣೆಯಲ್ಲಿ ತಿಳಿಸಿದ್ದಾನೆ. ದಾಳಿ ನಡೆಸಿದ ತಕ್ಷಣವೇ ಎಚ್ಚೆತ್ತಂತಹ ಸಂಸದರ ಬೆಂಬಲಿಗರು ಆತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ಆತನ ಬಳಿ ಇದ್ದ ಚಾಕುವನ್ನ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರ ಮೂಲದ ಬಗ್ಗೆ ಕೂಡ ಈಗ ತನಿಖೆ ಮುಂದುವರೆದಿದೆ. ಇನ್ನು ಈ ಭೀಕರ ಘಟನೆಯ ಕುರಿತು ಸ್ವತಃ ಪಪ್ಪು ಯಾದವ್ ಪ್ರತಿಕ್ರಿಯೆಯನ್ನ ನೀಡಿದ್ದು, ಇದು ಕೇವಲ ಒಂದು ದಾಳಿ ಅಲ್ಲ, ನನ್ನನ್ನ ಹತ್ಯೆ ಮಾಡುವುದಕ್ಕೆ ನಡೆದಂತಹ ಒಂದು ವ್ಯವಸ್ಥಿತ ಸಂಚು ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ದಾಳಿಕೋರ ನನ್ನನ್ನ ಚಾಕುವಿನಿಂದ ಇರಿದು ಕೊಲ್ಲೋದಕ್ಕೆ ಬಂದಿದ್ದ. ಪ್ರತಿದಿನ ಕೂಡ ಕೆಲವರು ನನ್ನನ್ನ ಸುಟ್ಟು ಹಾಕುವುದಾಗಿ ಹಾಗೂ ಕೊಂದವರಿಗೆ 51 ಲಕ್ಷ ರೂಪಾಯಿ ಬಹುಮಾನ ನೀಡುವಂತೆ ಬಹಿರಂಗವಾಗಿ ಬೆದರಿಕೆಯನ್ನ ಹಾಕ್ತಿದ್ದಾರೆ ಅಂತ ಸಂಸದರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಪಪ್ಪು ಯಾದವ್ ರವರ ಮಾಧ್ಯಮ ಸಂಚಾಲಕರು ದೆಹಲಿ ಪೊಲೀಸರ ಭದ್ರತಾ ಲೋಪದ ವಿರುದ್ಧ ಕೂಡ ತೀವ್ರವಾದ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೆದರಿಕೆಗಳ ಬಗ್ಗೆ ಡಿಸಿಪಿ ಅವರನ್ನ ಭೇಟಿಯಾಗಿ ದೂರು ನೀಡಿದ್ರೂ ಕೂಡ ಸೂಕ್ತ ಭದ್ರತೆ ನೀಡಿರಲಿಲ್ಲ. ಪ್ರಯಾಗ್ರಾಜ್ನಲ್ಲಿ ಅತೀಕ್ ಅಹ್ಮದ್ ಹತ್ಯೆಯ ಮಾದರಿಯಲ್ಲೇ ಸಂಸದರನ್ನ ಕೂಡ ಇಲ್ಲಿ ಮುಗಿಸೋದಕ್ಕೆ ಬಂದಿದ್ರು ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ದಾಳಿ ನಡೆದಾಗ ಪೊಲೀಸರು ಸಂಸದರನ್ನ ರಕ್ಷಿಸೋದಕ್ಕಿಂತ ಮೊದಲು ದಾಳಿಕೋರನಿಗೆ ರಕ್ಷಣೆಯನ್ನ ನೀಡಿ ಕರೆದೊಯ್ದ್ರು ಅಂತ ಆರೋಪವನ್ನ ಮಾಡಿದ್ದಾರೆ. ಇನ್ನು ಈ ಘಟನೆ ರಾಜಕೀಯ ವಲಯದಲ್ಲೂ ಕೂಡ ದೊಡ್ಡ ಸಂಚಲನವನ್ನ ಸೃಷ್ಟಿಸಿದ್ದು, ಕಾಂಗ್ರೆಸ್ ನಾಯಕ ಪವನ್ ಖೇರಾ ದೆಹಲಿ ಪೊಲೀಸರ ಕಾರ್ಯವೈಖರಿಯನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಂದ್ರೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುವ ವಿದ್ಯಾರ್ಥಿಗಳನ್ನ ಹತ್ತಿಕ್ಕೋದಕ್ಕೆ ದಕ್ಷತೆ ತೋರಿಸುವಂತಹ ಪೊಲೀಸರು ವಿರೋಧ ಪಕ್ಷದ ಸಂಸದರಿಗೆ ಅವರ ನಿವಾಸದಲ್ಲೇ ರಕ್ಷಣೆ ನೀಡೋದಕ್ಕೆ ವಿಫಲರಾಗಿದ್ದಾರೆ. ಅನುರಾಗ್ ಕುಮಾರ್ ಆಯುಕ್ತರಾದಂತಹ ಬಳಿಕ ದೆಹಲಿ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಎಕ್ಸ್ ಖಾತೆಯಲ್ಲಿ ಕಿಡಿಕಾರಿದ್ದಾರೆ.